ಮಾರ್ಕೆಟ್ ಸ್ಟೈಲ್ ಸ್ವೀಟ್ ಲಸ್ಸಿ ಮನೇಲೇ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಸಕ್ಕರೆ ತಗೊಂಡಿದ್ದೀನಿ 150 ಗ್ರಾಮ್. ಒಂದು 100 ml ನೀರು ಹಾಕಿ ಇದನ್ನ ಬಿಸಿ ಮಾಡಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಕುದಿ ಬರುವವರೆಗೂ ಬಿಸಿ ಮಾಡಿ. ಕುದಿ ಬಂದಮೇಲೆ ಗ್ಯಾಸ್ ಆಫ್ ಮಾಡಿ ಸೈಡಲ್ಲಿ ಇಡಿ. ಅದು ಫುಲ್ ತಣ್ಣಗಾಗಬೇಕು. ಅಥವಾ ಫ್ರಿಜ್ಜಲ್ಲಿ ಇಟ್ಟರೂ ಪರವಾಗಿಲ್ಲ. ಫ್ರಿಜ್ಜಲ್ಲಿ ಇಟ್ಟು ಸ್ವಲ್ಪ ಕೋಲ್ಡ್ ಆದಮೇಲೆ ಲಸ್ಸಿ ಮಾಡ್ಬೋದು. ಅಥವಾ ನೀವು ಕೋಲ್ಡ್ ಆಗಲಿಕ್ಕೆ ಐಸ್ ಕ್ಯೂಬ್ ಹಾಕ್ಬೋದು. ಇವಾಗ ರೋಸ್ ಪೆಟಲ್ಸ್ನ ವಾಶ್ ಮಾಡಿ ತಂದಿದ್ದೀನಿ. 1.5 ಗ್ಲಾಸ್ ನೀರಿಗೆ ಈ ರೋಸ್ ಪೆಟಲ್ ಹಾಕಿ ಬಿಸಿ ಮಾಡಬೇಕು. ಇದ್ರ ಕಲರ್ ಫುಲ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಬಿಸಿ ಮಾಡಿ. ನಾನು ಲಸ್ಸಿಗೆ ಈ ರೋಸ್ ವಾಟರ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಮಾತ್ರ ಮಾಡಿ, ಇಲ್ಲಾಂದರೆ ರೋಸ್ ವಾಟರ್ ಹಾಕದೇನೋ ಮಾಡ್ಬೋದು. ಈ ರೋಸ್ ವಾಟರ್ನ ನೀವು ಬೇರೆ ಕುಕ್ಕಿಂಗ್ ಮಾಡುವಾಗ ಅಥವಾ ಸ್ಕಿನ್ ಕೇರಿಗೆ ಯೂಸ್ ಮಾಡ್ಬೋದು. ಅರ್ಧ ಲೀಟ್ರ್ ಮೊಸರು ತಗೊಂಡಿದ್ದೀನಿ. ನೀವು ಮನೇಲಿ ಮಾಡಿದ ಕರ್ಡ್ ಯೂಸ್ ಮಾಡ್ಬೋದು. ರೋಸ್ ಪೆಟಲ್ಸ್ನ ತೆಗೆದು ಅದರದ್ದು ವಾಟರ್ ಮಾತ್ರ ಇಟ್ಕೊಳ್ಳೋದು. ರೋಸ್ ವಾಟರ್ 2 ಸ್ಪೂನ್ ಹಾಕಿದ್ದೀನಿ. ನೀವು ಶಾಪಿದ್ದು ರೋಸ್ ವಾಟರ್ ಹಾಕೋದಿದ್ರೆ 3 ಡ್ರಾಪ್ಸ್ ಹಾಕಿದ್ರು ಸಾಕು. ಮತ್ತೆ ಶುಗರ್ ಸಿರಪ್ ಅವಾಗ ಮಾಡಿ ಇಟ್ಕೊಂಡಿದ್ವಿ ಅಲ್ಲ, ಅದನ್ನ ಹಾಕ್ತಾ ಇದ್ದೀನಿ. ಡೈರಿಯಲ್ಲಿ ಲಸ್ಸಿ ಮಾಡುವಾಗ ಶುಗರ್ ಸಿರಪ್ ಸಪ್ರೇಟ್ ಮಾಡಿಟ್ಟು ಲಸ್ಸಿ ಮಾಡೋದು. ಇವಾಗ ಡೈರೆಕ್ಟ್ ಕರ್ಡಿಗೆ ಹಾಕ್ಬೋದು ಶುಗರ್ನ, ಬಟ್ ಹಾಗೆ ಮಾಡಿದರೆ ಟೇಸ್ಟ್ ಚೇಂಜ್ ಆಗುತ್ತೆ. ಅದಕ್ಕೆ ಶುಗರ್ ಸಿರಪ್ ಸಪ್ರೇಟ್ ಮಾಡಿ ಹಾಕೋದು. ಮಿಕ್ಸರಿಗೆ ಹಾಕಿ 1 ಮಿನಿಟ್ ಬ್ಲೆಂಡ್ ಮಾಡಿದರೆ ಸಾಕು. ಮನೇಲಿ ಲಸ್ಸಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.